यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ನಾನು ಕಾಂತಪ್ಪ ಶಂಕರಪ್ಪ ಇಂಚಗೇರಿ, ನನ್ನ ಊರ ಇಲ್ಲೇ ಐನಾಪುರ ಮಹಾಲ. ಮೊನ್ನೆ ಎಸ್ ಪಿ ಅವರು ಒಂದು ವಿಜಯಪುರ ಜಿಲ್ಲೆಯಲ್ಲಿ ಭೂ ಕಬಳಿಕೆ ಆರೋಪಿಗಳಂಥೇಳಿ ಒಂದು ಹೆಸರನ್ನು ಬಿಡುಗಡೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫೋಟೋನು ಹಾಕ್ಕೊಂಡು ನನ್ನ ಹೆಸರನ್ನು ಹಾಕ್ಕೊಂಡು ಅದನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ಯಾವ ಆಸ್ತಿಗೂ ತೊಗೊಂಡವನು ಅಲ್ಲ, ಕೊಟ್ಟವನು ಅಲ್ಲ, ಮತ್ತು ಅಲ್ಲಿ ಸಾಕ್ಷಿನೂ ನಾನು ಆಗಿಲ್ಲ. ಆದರೂ ಒಮ್ಮೆ ಅವ್ರು ನನ್ನನ್ನು ಕರೆಸಿ ಆಫೀಸಿಗೆ ನನ್ನ ಸಹಿಯನ್ನು ಪರೀಕ್ಷೆ ಮಾಡಿಕೊಂಡು ನನ್ನ ಸಹಿ ಮಾಡಿಸ್ಕೊಂಡು ತನಿಖೆ ಮಾಡಲಿಕ್ಕೆ ನಾನೇ ಹೇಳೀನಿ. ಆದರೂ ಸಹ ನನ್ನ ಹೆಸರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದರಿಂದ, ನಾನು ಅದರಲ್ಲಿ ಯಾವುದೇ ನನ್ನ ಪಾತ್ರ ಇಲ್ಲದೇ ಇರೋದರಿಂದ ನನಗೆ ಒಂಥರ ಮಾನಸಿಕವಾಗಿ ಚಿತ್ರಹಿಂಸೆ ಅನ್ನಿಸ್ತಾ ಇದೆ. ಯಾಕಂದರೆ ನಾವು ಅದರಲ್ಲಿ ಯಾವುದೇ ನನ್ನ ಪಾತ್ರ ಇಲ್ಲದೇ ನಮ್ಗೆ ಈ ಸದ್ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಫೋಟೋ ಬಿಡೋದು, ನಮ್ಮ ಹೆಸರು ಬಳಕೆ ಮಾಡ್ಕೊಳ್ಳೋದ್ರಿಂದ ಇದು ನನಗೆ ಭಾಳ ಇದರಿಂದ ನೋವು ಅನ್ನಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟವರು ಅದನ್ನು ಸೂಕ್ತವಾದಂಥ ನಿಮ್ಮ ಕಾನೂನದಲ್ಲಿ ನಮ್ಮ ಸಹಿ ಇದ್ದರೆ, ನಮ್ಮ ಸಹಿ ಸಾಕ್ಷಿ ನೀವು ಅದು ಯಾವ ರೀತಿ ಯಾವ ಆ್ಯಂಗಲ್ದಲ್ಲಿ ನೀವು ಅದನ್ನು ಚೆಕ್ ಮಾಡಿ ಅದನ್ನು ಸ್ಕ್ಯಾನಿಂಗ್ ಕಳಿಸ್ರಿ. ಇವತ್ತು ಯಾವ ರೀತಿ ನೀವು ಅದನ್ನು ಚೆಕ್ ಮಾಡಿ ಪ್ರೂಫ್ ಸಾಬೀತು ಮಾಡಿಂದ ಮಾತ್ರ ನನ್ನ ಹೆಸರು ಬಳಸ್ಕೋರಿ. ಸಾಬೀತಾಗದೇ ನಾವು ಆರೋಪಿಗಳು ಭೂ ಕಬಳಿಕೆ ಮಾಡಿದವ್ರು ಅಂತೇಳಿ ಫೋಟೋ ಬಿಟ್ಟು ನಮ್ಮ ಮರ್ಯಾದೆಯನ್ನು ಕಳೆಯುವಂಥ ಕೆಲಸ ಮಾಡಬಾರ್ದು. ಮತ್ತು ಇನ್ನೊಂದು, ನಾನು ಒಂದು ರಾಜಕಾರಣದಲ್ಲಿ ಇರೋದರಿಂದ ನನಗನ್ನಿಸ್ತದೆ ಇದ್ರ ಹಿಂದೆ ಒಂದು ಥರ ಯಾರ್ದೋ ಒಂದು ಕುತಂತ್ರ ಇರ್ಬೋದು. ಯಾಕಂದರೆ ನಾನು 2015ರಲ್ಲಿ MLC, ನಾನು JDSನಿಂದ MLC ಕ್ಯಾಂಡಿಡೇಟ್ ಆಗಿರೋದ್ರಿಂದ ನಮ್ಮ ಈ ಮತ್ತೆ ಮುಂದೆ ಚುನಾವಣೆಗಳು ಬರ್ತಾ ಇದ್ದಾವೆ. ಇವತ್ತು ಇನ್ನು 2 ವರ್ಷದಲ್ಲಿ MLCಗೆ ಚುನಾವಣೆಗಳು ಬರ್ತಾವೆ. ನನ್ನ ಹೆಸರು ಕೆಡಿಸ್ಲಿಕ್ಕೆ ಒಂದು ಪಿತೂರಿನೂ ಇರ್ಬೋದು. ಹಂಗಂತೇಳಿ ನಾನು ಇದನ್ನು ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿರಿ, ನಮಗೆ ಬೇಡ ಅನ್ನಂಗಿಲ್ಲ. ನಾನು ಅಲ್ಲಿ ಒಂದೇ ಒಂದು ಅಕ್ಷರ ನನ್ನ ಮೂಡಿಸಿದ್ರೆ ನನ್ನ ಕೈ ಬರೋದೇ ಇತ್ತಂದ್ರೆ ನೀವು ಯಾವುದೇ ಶಿಕ್ಷೆಯನ್ನು ಕೊಟ್ಟರು ನಾನು ಅನುಭವಿಸ್ಲಿಕ್ಕೆ ಸಿದ್ಧ. ಮತ್ತು ಒಂದು ವೇಳೆ ಏನೂ ಇಲ್ಲದೇ ನಮ್ಮನ್ನ ಒಂಥರ ಹರಾಸ್ಮೆಂಟ್ ಮಾಡಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫೋಟೋ ಬಿಟ್ಟು ಒಂಥರ ಮಾನಹಾನಿ ಈ ಸದ್ದು ನನಗೆ ಮಾನಹಾನಿ ಮಾಡ್ದಂಗೆ ನೀವು ಈ ಥರ ನೀವು ಯಾರು ಮಾಡಿರಿ, ಇದನ್ನು ಇದೇ ಥರ ನಾವು ಮುಂದುವರೆಸಿದ್ರೆ ಸಾಬೀತುಪಡಿಸಿ ನಾನು ಮುಂದುವರೆಸಿ ಅದಕ್ಕೇನೋ ಅಡ್ಡಿ ಇಲ್ಲ. ಕಾನೂನದಲ್ಲಿ ನೀವು ಯಾವ ರೀತಿ ನಾನು ಕರೆಸ್ರಿ, ನಾನು ಸಹಿ ಮಾಡಿಸ್ಕೊಡ್ರಿ. ಇನ್ನೊಮ್ಮೆ ನಾ 10 ಸಲ ಕರೆದ್ರು ಬರ್ತೀನಿ, 100 ಸಲ ಕರೆದ್ರು ನಾ ಬಂದು ನಿಮಗೆ ನಾ ಹೇಳ್ಬೋದು. ಆದರೆ ಏನೂ ಇಲ್ಲದೇ ನೀವು ಆರೋಪಿಗಳು ಭೂ ಕಬಳಿಕೆ ಮಾಡಿದವರು ಅಂತ ಹೇಳಿದ್ರೆ ಅದನ್ನು ಸಾಬೀತುಪಡಿಸ್ದೇನೆ ಇಂಥ ನಮ್ಮ ಹೆಸರನ್ನು ಇದು ಮಾಡ್ಲಿಕ್ಕೆ ಹೋಗಬೇಡ್ರಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ನನಗನ್ನೋದು ಈ ಸದ್ದ ನೀವು ಕೊಟ್ಟಿದ್ದು ನೋವು ನೋಡಿದ್ರೆ ನಾವು ಏನೋ ಬದುಕಬೇಕು, ಏನೋ ಎಲ್ಲರೂ ಊರು ಬಿಟ್ಟು ಓಡಿ ಹೋಗ್ಬೇಕನ್ನಂಗತ್ತ. ನಾವು ಏನೂ ಮಾಡ್ದೇನೆ ಎಲ್ಲ ನಮ್ಮ ಮಂದಿ ಮಕ್ಕಳು ದೋಸ್ತರು ಎಲ್ಲರೂ ಏನು ಮಾಡಿ ಅಂತ ಅನ್ನುವಂಥ ಕೇಳ್ತಾ ಇದ್ದಾರೆ. ಅದಕ್ಕೆ ನೀವು ಇನ್ನು ನನ್ನ ಮಾನಹಾನಿ ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಮಾಡಿರಿ, ಮೀಡಿಯಾದವ್ರು ಆಗಿರ್ಬೋದು, ಏನಾಗಿರ್ಬೋದು, ನೀವು ಮೀಡಿಯಾದವರಾದರೂ ನೀವು ಪ್ರೂವ್ ಆಧಾರ ಇಟ್ಕೊಂಡು ನಮ್ಮ ಇದು ಮಾಡ್ಕೊಂಡು ನನ್ನ ಹೆಸರು ಬಳಕೆ ಮಾಡ್ಕೋರಿ. ಸುಮ್ಮನೆ ಈ ರೀತಿ ಮುಂದೆ ಮಾಡ್ಕೊಂಡು ಹೋದ್ರೆ ನಾನು ಮಾನಹಾನಿ ಮೊಕದ್ದಮೆ ಕೇಸನ್ನು ದಾಖಲು ಮಾಡ್ತೀನಿ ಅಂತ ಹೇಳ್ತೀನಿ. ಇದನ್ನು ಇಲ್ಲಿಗೆ ನೀವು ಪರಿಶೀಲನೆ ಮಾಡಿ ಪ್ರೂವ್ ಮಾಡಿದ್ರೆ ನಮ್ಮ ಹೆಸರು ದಾಖಲೆ ಮಾಡಿರಿ. ಮೊನ್ನೆ ಪತ್ರಿಕೆಯಲ್ಲಿ ಇದು ಆಯಿತು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ನನ್ನ ಫೋಟೋ ಹಾಕಿದ್ರು. ಅದನ್ನು ನೋಡಿ ನನಗೆ ಇದು ಅನ್ನಿಸ್ತು. ಅದಕ್ಕೆ ನಾನು ಅದರಲ್ಲಿ ಯಾವುದೇ ರೀತಿಯಿಂದ ಭಾಗಿಲ್ಲ ಅಂತೇಳಿ ನಾನು ಜಿಲ್ಲಾಧಿಕಾರಿಗಳವರಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೀನಿ. ನಾನು ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ CID ಮತ್ತು CBIಗೆ ಅವರು ಚೆಕ್ ಮಾಡಿ ಪರ್ಫೆಕ್ಟ್ ನೀವು ನ್ಯಾಯ ಒದಗಿಸ್ಕೊಡ್ರಿ. ಯಾರು ಅಪರಾಧಿಗಳದಾರ ಅವ್ರಿಗೆ ಶಿಕ್ಷೆ ಮಾಡಿ, ನಿರಪರಾಧಿಗಳನ್ನು ಬಿಡಬೇಕು. ನಾವೇ ಅಪರಾಧ ಮಾಡಿದ್ರು ನಮಗೆ ಶಿಕ್ಷೆ ಆಗಲಿ. ಅದಕ್ಕೆ ನೀವು ಏನೂ ಇಲ್ಲದೇ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಫೋಟೋಗಳನ್ನ ಬಳಕೆ ಮಾಡ್ಕೊಳ್ಳೋದ್ರಿಂದ ನಾನು ಜಿಲ್ಲಾಧಿಕಾರಿಯವರಿಗೆ ಮತ್ತು ಮಾನ್ಯ ವರಿಷ್ಠ SP ಅವರಿಗೂ ನಾನು ಈಗಾಗಲೇ ಮನವಿ ಕೊಟ್ಟಿದ್ದೀನಿ. ಅದರಿಂದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಹೆಸರಿನ ಮೇಲೆ ಯಾರೂ ದುರ್ಬಳಕೆ ಮಾಡ್ಕೋಬಾರ್ದು. ಒಂದು ವೇಳೆ ಮಾಡ್ಕೊಂಡ್ರೆ ನಾನು ಪ್ರೂವ್ ಮಾಡಿದ್ರೆ ನೀವು ಬೇಕಾದ ಮಾಡ್ರಿ, ಅದಕ್ಕೆ ನಾನು ಸಿದ್ಧದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನೊಂದು ತಾವು ಅಂತೀರಾ ಮಾಧ್ಯಮದವರು ಹಾಕಿದ್ದಾರೆ, ಮಾಧ್ಯಮವ್ರಿಗೆ SP ಅವರೇ ಕೊಟ್ಟಿರ್ತಾರೆ. ಹೌದು, ಅವ್ರು ಲಿಸ್ಟ್ ಕೊಟ್ಟಿರ್ತಾರೆ. ನಾನು ಮಾನ್ಯ SP ಅವರಿಗೆ ಕೇಳ್ಕೊತೀನಿ, ನಾವೇ ಅವರು ಲಿಸ್ಟ್ ಕೊಟ್ಟಿದ್ದು ನೀವು ಮೀಡಿಯಾದವ್ರು ಹಾಕೋತೀರಿ. ಆದ್ರೆ ನಾವು ಅಪರಾಧಿ ಅನ್ನೋದು ನೀವು ಯಾವ ಆ್ಯಂಗಲ್ದಲ್ಲಿ ಚೆಕ್ ಮಾಡಿ ಪ್ರೂವ್ ಆಯ್ತಂದ್ರೆ ನೀವು ಯಾವ ಕೊಟ್ಟು ಶಿಕ್ಷೆನೂ ಅನುಭವಿಸ್ತೀನಿ. ಪ್ರೂವ್ ಆಗದೇನೆ ನಮ್ಮ ಹೆಸರನ್ನು ಬಳಕೆ ಮಾಡ್ಕೊಂಡಿರಿ. ಅದಕ್ಕೆ ನಮ್ಮ ಮಾನಹಾನಿ ಮಾಡಬೇಡ ಅಂತ ಹೇಳೋದು ನಾವು. ಅದಕ್ಕೆ ನಮಗೆ ಮಾನಹಾನಿ ಆಗೋದ್ರಿಂದ ನಾವು ಹೊಳ್ಳಿ ಮಾನಹಾನಿ ಮೊಕದ್ದಮೆ ಕೇಸ್ ದಾಖಲೆ ಮಾಡ್ಬೇಕಾಗ್ತೈತಿ. ಈಗ ನಾನು ಜಿಲ್ಲಾಧಿಕಾರಿಯವ್ರಿಗೆ ಭೇಟಿಯಾಗಿ ಮನವಿ ಕೊಟ್ಟಿದ್ದೀನಿ ರೀ. ಸೂಕ್ತವಾಗಿ ಆದಷ್ಟು ಬೇಗನೆ ತನಿಖೆ ಮಾಡಿಸಿ ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳಿ ನಾನು ಜಿಲ್ಲಾಧಿಕಾರಿಗಳಿಗೆ ಕೇಳ್ಕೊಂಡಿದ್ದೀನಿ. ಅದೇ ಥರ ಮಾನ್ಯ SP ಅವರಿಗೂ ಮನವಿ ಕೊಟ್ಟು ಬಂದಿದ್ದೀನಿ. ನ್ಯಾಯ ಮಾಡಿರಿ, ನನಗೇನು ಅಭ್ಯಂತರ ಇಲ್ಲ. ಅಲ್ಲಿ ಯಾರು ಕಾನೂನು ಮುಂದೆ ಎಲ್ಲರೂ ಸರಿ ಸಮಾನರೇ. ಇವತ್ತು ನಾ ತಪ್ಪು ಮಾಡಿದ್ರು ಅನುಭವಿಸ್ಬೇಕು, ಮತ್ತವ್ರು ಮಾಡಿದ್ರು ಅನುಭವಿಸ್ಬೇಕು. ಇವತ್ತು ನಿರಪರಾಧಿಗಳಿಗೆ
ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಕೆಲಸ ಆಗಬಾರ್ದು. ನಿಷ್ಪಕ್ಷಪಾತವಾಗಿ ಇದು ಕಾರ್ಯನ ಚಾಲು ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ರೀ. ನಾನು ತನಿಖೆಯನ್ನ ಮಾಡಲಿ. ಇದಕ್ಕಿಂತ ಮೊದಲು SP ಆಫೀಸ್ ಕರ್ಸಿದ್ರಿ? ಹೌದು, ಕರ್ಸಿದ್ರಿ ರೀ. ಕರ್ಸಿ ನಾನು ಹೇಳಿದೆ, ಅವ್ರು ತೆಗೆದು ತೋರಿಸಿದ್ರಿ ನನಗೆ. ಆ ಸೈಗೂ ನನ್ನ ಸೈಗೂ ಯಾವುದೇ ಸಂಬಂಧ ಇಲ್ಲ. ಬರವಣಿಗೆನೂ ನನ್ನ ಅಕ್ಷರನೂ ಅವು ಅಲ್ಲ. ಅದಕ್ಕೆ ಅದು ಯಾರು ಮಾಡ್ಯಾರ, ನೀವು ಯಾವ ಲ್ಯಾಬಿಗೆ ಕಳಿಸ್ತಿರೋ, ಟೆಸ್ಟಿಗೆ ಕಳಿಸ್ತಿರೋ, ಫಿಂಗರ್ ಪ್ರಿಂಟ್ ಮಾಡ್ಕೋತಿರೋ, ಏನು ಮಾಡ್ಕೋತಿರೋ ಮಾಡ್ಕೋರಿ, ಪ್ರೂವ್ ಆದ ನಂತರ ಹೇಳ್ರಿ, ನಾವು ಬೇಕಾದ ಶಿಕ್ಷೆನ ಅನುಭವಿಸ್ತೀವಿ ಅಂತ ಹೇಳಿವ್ರಿ ನಾವು. ಮತ್ತು ಇಷ್ಟು ಹೇಳೋಕ್ಕಾಗಿಯೂ ನಮ್ಮ ಸೋಷಿಯಲ್ ಮೀಡಿಯಾದಾಗ ನಮ್ಮ ಹೆಸರು ಬಳಸ್ಕೋತೀರಿ ಅಂದ್ರೆ ಇದರಿಂದ ರಾಜಕೀಯ ಪಿತೂರಿನೂ ಇರ್ಬೇಕಂತ ನನಗೆ ಅನಿಸ್ತದೆ. ಯಾಕಂದ್ರೆ ನಾನು ಒಮ್ಮೆ MLC ನಿಂದ್ರೋದ್ರಿಂದ ಇನ್ನು ಮತ್ತೆ ಚುನಾವಣೆಗಳು ಬಂದು ನಮ್ಗೆ ಯಾವ ರೀತಿಯಿಂದ ಜನರ ಮುಂದೆ ಒಂಥರ ತಲೆ ತಗ್ಗಿಸಿ ಹೋಗ್ಬೇಕು ಅನ್ನುವಂಥ ಪಿತೂರಿನೂ ಇರ್ಬೋದು ಅದಕ್ಕೆ ನೀವು ನಾ ಅಂತೇನು ಸಾಕ್ಷಾತ್ ಹೇಳೋದಲ್ಲ, ನಿಮ್ಗೆ ಕಾನೂನಲ್ಲಿ ನೀವು ಯಾವ ಚೆಕ್ ಮಾಡಿ ಅಪರಾಧ ಇತ್ತಂದ್ರೆ ನಮಗೆ ಪ್ರೂವ್ ಮಾಡಿ ತೋರಿಸಿದ್ರೆ ನಮಗೆ ನೀವು ಅವ್ರು ಕೊಟ್ಟ ಶಿಕ್ಷಣ ಅನುಭವಿಸ್ಲಿಕ್ಕೆ ಸಿದ್ಧದಿನಿ. ಫೋಟೋ ಒಂದು ವೈರಲ್ ಆಗ್ತದೆ ಹೇಳ್ತಾ ಇರಲ್ಲ? ಹೌದು ಸರ್, ಹೌದ್ರಿ. ಯಾರು ಹೆಂಗ್ ಬಂತು ಫೋಟೋ ಸರ್? ಇವತ್ತು ಫೋಟೋ ನಾನು ನೋಡ್ರಿ ಫೇಸ್ಬುಕ್ನಾಗ ನನ್ನ ಹೆಸರು ಹೊಡೆದ್ರೆ ಫೋಟೋಗಳು ಬಂದೇ ಬರ್ತಾವೆ. ನಾನೊಬ್ಬ MLC ಅಭ್ಯರ್ಥಿ ಅಂದ ಬಳಿಕ ನಾನು ಸಾವಿರಾರು ಫೋಟೋಗಳು ನನ್ನ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತವೆ, ನನ್ನದ್ರ ಫೋಟೋಗಳು ಇರ್ತವೆ. ಒಂದು ಫೋಟೋ ತಗೊಂಡಿರ್ತಾರೆ. ನಾನು ಖರೀದಿ ಟೈಮ್ದಲ್ಲಿ ಅಲ್ಲಿ CC ಕ್ಯಾಮ್ರಾಗಳದಾವೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ. ಆ CC ಕ್ಯಾಮ್ರಾದಾಗ ನಾವು ಸಾಕ್ಷಿದಾರರಾಗಿರ್ಬೋದು, ಯಾರು ಅಲ್ಲಿ ಬಂದಿರ್ಬೋದಲ್ಲ ಅವತ್ತಿನ ತಾರೀಕಿಗೆ, ಯಾವುದನ್ನು ಪರಿಶೀಲನೆ ಮಾಡ್ರಿ. CC ಕ್ಯಾಮ್ರಾದಾಗ ಬರ್ಬೋದಲ್ಲ ಅವರು. ಮತ್ತೊಂದ್ರಿ ಇವತ್ತು ಹಾದಿಗೆ ಹೋಗೋರನ್ನ ಹೆಸರು ಹಾಕೊಂಡ್ರೆ ನಾವು ಒಪ್ಕೋಬೇಕಾಗಿವ್ರು. ನಮ್ಮ ಹೆಸರು ಸುಮ್ಮನೆ ಬಳಸ್ಕೊಂಡು ಹೋದ್ರಿ ನಾವು. ನೋಡ್ರಿ, ಕಾಂತು ಇಂಚಿಗಿರತ್ ಬರೀ ಅಂದ್ರೆ ನಾವು ನನ್ನ ಹೆಸರಿನವ್ರು KS ಇಂಚಿಗಿರ ಅಂತೇಳಿ ಅವ್ರ ಹೆಸರು ಬರ್ಕೊಂಡ್ರೆ ನಾವು ಅದನ್ನ ಒಪ್ಕೊಳಕ್ ಆಗಲ್ಲ. ಮತ್ತು ಈಗಾಗಲೇ ಎಲ್ಲ ನೋಡ್ರಿ, ಇದಕ್ಕೆ ಜವಾಬ್ದಾರಿ ಯಾರ್ರಿ? ಬೌಂಡ್ ರೈಟರ್ಗಳಾಗಿರ್ಬೋದು, ಸಬ್ ರಜಿಸ್ಟರ್ ಜವಾಬ್ದಾರಿ ಇರ್ತಾರೆ. ಅವರೆಲ್ಲ ಏನು ಮಾಡ್ತಾರೆ? ಅವರ ಪ್ರೂಫ್ ತೊಗೊಂಡೇ ಸಾಕ್ಷಿಗಳು ಮಾಡ್ಕೋಬೇಕಲ್ಲ. ಈಗ ಹಾದಿಗೆ ಹೋಗೋರು ಇವನ್ನೇ ಕಾಂತು ಇಂಚಿಗಿರ ಅಂತೇಳಿ ಹಂಗೆ ಮಾಡ್ಕೋತೀರಿ ಇವರೆಲ್ಲ. ಇದಕ್ಕೆ ಜವಾಬ್ದಾರಿ ಮೇನ್ ಅಧಿಕಾರಿಗಳದಾರ ಸರ್. ಅವರು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಇಂಥ ಬೋಕಸ್ಗಳಾಗೋದಿಲ್ಲ ಅವರು. ಇವತ್ತು ನಾವು ಅಲ್ಲಿ ಹೋಗದೇನೆ ಇವತ್ತು ನಮ್ಮ ಹೆಸರು ಬಳಸ್ಕೊಂಡು ನಮ್ಮ ಸಹಿ ಮಾಡ್ಕೋತಾರತ್ತಂದ್ರೆ ನಾ ಏನು ಸಾಮಾನ್ಯ ಸಹಿ ಮಾಡೋದಿಲ್ಲ. ನೀವು ನನ್ನ ಸಹಿ ನೋಡಿರಲ್ಲ, ಗೊತ್ತಿಲ್ಲ. ಇಡೀ ಯಾರಿಗೆ ಮಾಡ್ಲಿಕ್ಕೆ ಬರಲಾರ್ದಂತ ನಾನು ಸಹಿ ಮಾಡಿರ್ತೀನಿ. ಮತ್ತು ಅಂಥ ಸಹಿ ಇವರು ಆ ಸಹಿನೂ ಮಾಡಿಲ್ಲ. ಅವರು ಸುಮ್ಮನೆ ಬರದಾರ ಅಷ್ಟೇ, ಕೈ ಬರ್ದಂಗೆ ಬರದಾರ. ಅದಕ್ಕೆ ಆ ಸಹಿ ನಂದಲ್ಲ. ನನಗೆ ದಯವಿಟ್ಟು ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ದಿದ್ರೆ ನಾ ಇವ್ರಿಗೆ ಯಾರು ಇದಕ್ಕೆ ಹಿನ್ನೆಲೆ ಅದಾರ ಅವ್ರ ವಿರುದ್ಧ ನಾನು ಮಾನಹಾನಿ ಮೊಕದ್ದಮೆ ಕೇಸ್ ದಾಖಲು ಮಾಡೇ ಮಾಡ್ತೀನಿ. ಮುಂದೆ ನಾನು ನ್ಯಾಯ ಸಿಗೋರಿಗೆ ನಾನು ಹೋರಾಟ ಮಾಡ್ತೀನಿ. ಈ ಮುಖಾಂತರ ನಿಮ್ಮ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಇವತ್ತು ಒಂದು ಖರೀದಿ ಆಗ್ಬೇಕಂತಂದ್ರೆ ಇದಕ್ಕೊಬ್ಬ ಬರೀ ಬೌಂಡ್ ರೈಟರ್ ಅಷ್ಟೇ ಜವಾಬ್ದಾರಿ ಇರಲ್ಲ. ಒಬ್ಬಲ್ಲಿ ತಾಲೂಕಾ ಉಪನೋಂದಣಾಧಿಕಾರಿನೂ ಜವಾಬ್ದಾರಿ ಇರ್ತಾನೆ. ಅವನು ಅದನ್ನೆಲ್ಲ ಪರಿಶೀಲನೆ ಮಾಡಿದಾಗ ಮಾತ್ರ ಒಂದು ಖರೀದಿ ಆಗ್ತಿರ್ತೈತಿ. ಮತ್ತು ಅವ ಅಷ್ಟು ಗೊತ್ತಿಲ್ಲಾರ್ದೆ ಅವ್ರು ಹೆಂಗೆ ನೋಂದಣಿ ಮಾಡ್ತಾರೆ? ಮೊದಲು ಅವ್ರ ಮೇಲೆ ಆ್ಯಕ್ಷನ್ ಆಗ್ಬೇಕಿದು. ಅವ್ರಿಗೆ ಗೊತ್ತಿದ್ದು ಮಾಡಿರ್ತಾರೆ ಇವ್ರು ಇಂಥ ಕೇಸ್ಗಳು. ಅದಕ್ಕೆ ಫಸ್ಟ್ ಜಿಲ್ಲಾ ತಾಲೂಕಾ ನೋಂದಣಾಧಿಕಾರಿಗಳ ಮೇಲೆ ಮತ್ತು ಬೌಂಡ್ ರೈಟರ್ಗಳ ಮೇಲೆ ಆ್ಯಕ್ಷನ್ ಮಾಡಿದಾಗ ಮಾತ್ರ ಇಂಥ ಪ್ರಕರಣಗಳು ನಿಲ್ಲಕ್ಕೆ ಸಾಧ್ಯ ಆಗ್ತಾವೆ. ಮತ್ತು ಅವ್ರಿಗೆಲ್ಲ ಗೊತ್ತಿದ್ದು ಮಾಡಿರ್ತಾರೆ ಇವರು ಬಹುಶಃ. ಮತ್ತು ಇವರು ಇಂಥದ್ದು ಮಾಡ್ಬೇಕಾದ್ರೆ ಅವ್ರಿಗೆ ಅದು ಏನೋ ಇರಬೇಕು ಅಂದ್ರೆ ಮಾಡಿರ್ತಾರೆ ಇವರು. ಹಾದಿಗೆ ಹೋಗೋರು ಹೆಸರು ಹಾಕೊಂಡು ಇವರು ಒಂದೊಂದು ಖರೀದಿ ಆಸ್ತಿ ಮಾಡ್ತಾರತ್ತಂದ್ರೆ ಪ್ರತಿಯೊಂದಕ್ಕೂ ಮಾಡ್ಬೇಕಾದ್ರೆ ಅವರು ಜವಾಬ್ದಾರಿ ಸ್ಥಾನದಾಗ ಕೂತಿರ್ತಾರೆ. ಅವರು ಪರಿಶೀಲನೆ ಮಾಡ್ಕೋಬೇಕಾಗಿತ್ತು ಅವರು. ಅದಕ್ಕೆ ಅವ್ರ ಮೇಲೂ ಕ್ರಮ ಜರುಗಿಸ್ಬೇಕು ಇವರು ಬೌಂಡ್ ರೈಟರ್ ಮೇಲೆ ಕ್ರಮ ಜರುಗಿಸ್ತಾರೆ. ಬೌಂಡ್ ರೈಟರ್ ಮೇಲೆ ಅಷ್ಟೇ ಕ್ರಮ ಕೈಗೊಳ್ತಾರೆ. ಆಗಿನ ಸಂಬಂಧಪಟ್ಟಂತ ಯಾರ ಅವಧಿಯೊಳಗಾಗ್ಯದ ಆ ಸಬ್ ರಿಜಿಸ್ಟರ್ಗಳ ಮೇಲೂ ಇದು ಕ್ರಮ ಜರುಗಿಸ್ಬೇಕ್ರಿ. ಅಂದಾಗ ಮಾತ್ರ ಅದು ನ್ಯಾಯ ಒದಗಿಸಲಿಕ್ಕೆ ಸಾಧ್ಯ ಆಗ್ತದ್ರಿ. ಯಾಕಂದ್ರೆ ಅವ್ರು ನೋಡಿ ಮಾಡುವಂತ ಜವಾಬ್ದಾರಿ ಅವ್ರದ್ದು ಇರ್ತೈತೆ. ಅವ್ರದ್ದು ಹೇಳಿದ ಪ್ರಕಾರ ಅಧಿಕಾರಿಗಳು ಶಾಮೀಲ್ ಇದ್ದಾಗ ಇಂಥ ಕೆಲಸಗಳಾಗ್ಲಕ್ಕೆ ಸಾಧ್ಯ ಆಗ್ತದ್ರಿ. ಇವತ್ತು ಯಾರ್ದೋ ಹೆಸರು ಯಾರೋ ದುರ್ಬಳಕೆ ಮಾಡ್ಕೋತಾರಂದ್ರೆ ಅಧಿಕಾರಿಗಳು ಶಾಮೀಲ್ ಅವ್ರಿಗೆ ಸಪೋರ್ಟ್ ಕೊಟ್ಟಾಗೆ ಅವ್ರು ಮಾಡ್ಕೊಂಡಿರ್ತಾರೆ. ಮತ್ತು ಅವ್ರು ಪರ್ಫೆಕ್ಟ್ ನೋಡಿ ಇವತ್ತು ಕಾಂತು ಇಂಚಿಗೆರನ್ನೇ ಮುಂದೆ ನಿಂದ್ರಿಸೋದು ಸಾಕ್ಷಿ ಹಾಕೊಂಡಿದ್ರತ್ತಂದ್ರೆ ನಾನು ನಿಮ್ಮ ಮುಂದೆ ಬಂದು ಮಾತಾಡೋ ಪ್ರಶ್ನೆ ಬರೋದಿಲ್ಲ. ಇವತ್ತು ನಾನು ನಮ್ಮ ಊರಾಗಿದ್ದಾಗ ಇವ್ರು ನನ್ನ ಹೆಸರು ಹಾಕೊಂಡು ಚಿಂದ ಇದು ಮಾಡ್ತಾರಂದ್ರೆ ಅಧಿಕಾರಿಗಳು ಶಾಮೀಲ್ ಇರ್ಬೇಕು. ಅವರು ಶಾಮೀಲ್ ಇರದೆ ಈ ಕೆಲಸ ಆಗ್ಲಕ್ಕೆ ಸಾಧ್ಯ ಇಲ್ಲ. ಡಾಕ್ಯುಮೆಂಟ್ ಮಾಡಿದ್ರು ಸರ್. ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಮಾಡಿದ್ದು ಕಂಡು ಹಿಡಿಯೋರು ಯಾರು? ಸಬ್ ರಿಜಿಸ್ಟರ್ಗಳೇ ಹಿಡಿಬೇಕು, ಬೌಂಡ್ ರೈಟರ್ಗಳೇ ಹಿಡಿಬೇಕು. ಮತ್ತು ಜವಾಬ್ದಾರಿ ಯಾರು ಅವ್ರದ್ದು ಇರ್ತೈತಿ. ಮತ್ತು ಡೂಪ್ಲಿಕೇಟ್ ಮಾಡೋದು ಇವ್ರನ್ನ ಪಗಾರ ಕೊಟ್ಟು ಕುಂದ್ರಿಸ್ಯಾರ. ಅದಕ್ಕಲ್ಲೇ ಲಕ್ಷಣಗಟ್ಟಲೆ ಪಗಾರ ತೊಗೊಂಡು ಅಲ್ಲಿ ಕೂತ್ಕಿಂದ ನೀವು ಇಂಥದ್ದು ಕಂಡು ಹಿಡಿಲಿಲ್ಲ ಅಂತಂದ್ರೆ ಮತ್ತೇನು ಹಾದಿಗೆ ಹೋಗೋರು ಹೆಸರು ಹಾಕಿ ಬಡವ್ರ ಮೇಲೆ ನಮ್ಮಂತವ್ರ ಮೇಲೆ ನಿರ್ಗತಿಕರ ಮೇಲೆ ಕೇಸ್ ದಾಖಲು ಮಾಡೋರನ್ನ ಭೂ ಕಬಳಿಕೆ ಯಾರು ಮಾಡ್ದಂಗೆ ಆಯ್ತು ರೀ? ಇದು ಭೂ ಕಬಳಿಕೆ ಅವರೇ ಮಾಡ್ದಂಗೆ, ಅದು ಅಧಿಕಾರಿಗಳೇ ಮಾಡ್ದಂಗೆ ಸುತ್ತ ಕೂತ್ಕೊಂಡು ಅವ್ರ ಹಿಂದೆ ಎಲ್ಲ ಗೊತ್ತಿದ್ದು ಮಾಡಿರ್ತಾರೆ ಇವರು. ಕೂಡಲೇ ಮೊದಲು ಫಸ್ಟ್ ಸಬ್ ರಿಜಿಸ್ಟರ್ಗಳ ಮೇಲೆ ಬೌಂಡ್ ರೈಟರ್ಗಳ ಮೇಲೆ ಫಸ್ಟ್ ಆಗ್ಬೇಕ್ರಿ. ಹಿಂದೆ ಇವರು ಆಸ್ತಿ ಕೊಟ್ಟೋರ ಮೇಲೆ ತೊಗೊಂಡವ್ರ ಮೇಲೂ ಆಗ್ಬೇಕು. ಇವು ಸಾಕ್ಷಿ ಹಾದಿ ಹೋಗೋರ ಮೇಲೆ ಹಾಕೊಂಡಿರ್ತಾರ. ಹಾಕೋಬೇಕಾದ್ರೂ ಅದಕ್ಕೊಂದು ಎವಿಡೆನ್ಸ್ ಬೇಕಲ್ರಿ? ಬೇಡಿಕೆ ಸರ್, ನಮ್ಮ ಬೇಡಿಕೆ ಅಂದ್ರೆ ನನ್ನಂಥವ್ರು ಎಷ್ಟೋ ನಿರ್ಗತಿಕರು ಇದ್ರಾಗ ಸಿಕ್ಕೊಂಡಾರ. ಅವರು ಮುಂದೆ ಬರೋದಿಲ್ಲ. ಮುಂದೆ ಬಂದು ಅನಿಸ್ತಾರೆ ಸರ್. ಇವತ್ತು ಪೊಲೀಸ್ ಸ್ಟೇಷನ್ ಬರ್ಬೇಕಾರೆ ಅನಿಸ್ತಾರೆ, SP ಆಫೀಸ್ ಮೇಲೆ ಹೋಗ್ಬೇಕಾರೆ ಅನಿಸ್ತಾರೆ. ಮತ್ತು ಅಲ್ಲಿ ಇನ್ನೂ ನಿಮ್ಗೆ ಗೊತ್ತದ ಪೊಲೀಸ್ ಸ್ಟೇಷನ್, SP ಆಫೀಸ್ಗಳು ಅಥವಾ ಇವತ್ತು ಯಾವುದೇ ಕಚೇರಿಗಳಿಗೆ ಹೋದ್ರೆ ಯಾವುದೇ ಫ್ರೀ ಕೆಲಸ ಆಗೋದಿಲ್ಲ. ಮತ್ತು ಅಲ್ಲಿ ಹೋಗಿಂದ ಭಯ ಅನ್ನೋದು ಇರ್ತದೆ ಜನರಿಗೆ.
ಇವತ್ತು 200 ಮಂದಿಗಳ ಹೆಸರಿದ್ರು ಅಲ್ಲಿ ಅಷ್ಟರು ಅಪರಾಧಿಗಳತ್ತನಲ್ಲ ನಾ ಎಷ್ಟು ನಿರಪರಾಧಿಗಳತ್ತನಲ್ಲ. ಇವತ್ತು ಎಷ್ಟೋ ಮಂದಿ ಮುಗ್ದ್ರು ಇದ್ರಾಗ ಸಿಕ್ಕೊಂಡಾರತ್ತ ನನ್ನ ಭಾವನೆಗಳದಾವು. ಇವತ್ತು ನಾ ಇಲ್ಲದೆ ನನ್ನಂತ ನಾನೊಬ್ಬ ಡಿಗ್ರಿ ಕಲ್ತವದೀನಿ, ನಾನು ರಾಜಕಾರಣಿ ಅದೀನಿ, MLC ಅದೀನಿ ನಿಂತೀನಿ, MLA ನಿಂತೀನಿ. ಅಂದ್ರೆ ನನ್ನಂತ ಒಂದು ಪರಿಸ್ಥಿತಿನೇ ಈ ಮಟ್ಟಕ್ಕೆ ಆಗ್ಯದ ಅಂತಂದ್ರೆ ಸಾಮಾನ್ಯ ಹೆಬ್ಬಟ್ಲೆ ಸಹಿ ಮಾಡೋಂಥವ್ರು 3 ಅಕ್ಷರ ಬರೆಯೋಂಥವ್ರು ಗತಿ ಏನಾಗಿರ್ಬೇಕು ಇವರು. ಅದಕ್ಕೆ ಈ ದುರ್ಬಳಕೆ ಮಾಡ್ಕೊಳ್ಳೋದ್ರಾಗ ಅಧಿಕಾರಿಗಳು ಕೈವಾಡೋದ, ಇವತ್ತು ಬಾಂಡ್ ರೈಟರ್ಗಳು ಕೈವಾಡೋದ. ಇವ್ರ ಮೇಲೆ ಸೂಕ್ತ ತನಿಖೆ ಆಗಲಿ, ತನಿಖೆ ಮಾಡಿ ಪರಿಶೀಲನೆ ಮಾಡಿ ತಕ್ಕ ಶಿಕ್ಷೆ ಮಾಡಿ. ನಮ್ಮ ಸಹಿ ಇತ್ತಂದ್ರೆ ನಮಗೂ ಶಿಕ್ಷೆ ಕೊಟ್ಟರು ನಾವು ಅನುಭವಿಸ್ಲಿಕ್ಕೆ ಸಿದ್ಧದೀನಿ. ಆದ್ರೆ ಏನೂ ಇಲ್ಲದೇನೆ ನೀವು ನಮ್ಗೆ ಫೋಟೋ ಹಾಕಿ ಮರ್ಯಾದೆ ತೆಗಿ ಕೆಲಸ ಮಾಡಿದ್ರೆ ಹೊಳ್ಳಿ ನಾವು ನಿಮ್ಗೆ ಬೆನ್ನ ಹತ್ತೇವೆ ಅನ್ನೋದು ಎಚ್ಚರಿಕೆ ನಾ ಕೊಡ್ತಾ ಇದ್ದೀನಿ. ಈಗ ನೀವು ಹೇಳಕತ್ತೀರಿ ಇದು ರಾಜಕೀಯ ಷಡ್ಯಂತ್ರ ಇದೆ, ಕುರುತಂತ್ರ. ಅಂದ್ರೆ ನಿಮ್ಗೆ ಯಾರು ವಿರೋಧ? ನನಗೆ ನೋಡಿ ಸರ್, ಎಲ್ಲರೂ ಇರೋದಿಲ್ಲ. ನಾನೊಬ್ಬ JDS MLC ಕ್ಯಾಂಡಿಡೇಟ್ ಅದೇನಂದ್ರೆ ನನ್ನನ್ನು ಸೋಲಿಸ್ಲಕ್ಕೆ ಎಲ್ಲರೂ ಲೀಡರ್ಸ್ಗಳು ಇರೋದು ಆಗಿರ್ಬೋದು, ಅಥವಾ ನನ್ನ ಹೆಸರು ಪ್ರಚೋದನೆ ತರ್ಲಕ್ಕೂ ಮಾಡಿರ್ಬೋದು, ಅಥವಾ ಅದ್ರಾಗ ಒಂದು ಏನೋ ಬಳಕೆ ಮಾಡ್ಕೊಂಡಿರ್ತಾರ. ಒಬ್ರು ಇಬ್ರು ಅಂತ ಹೇಳಕ್ಕಾಗಲ್ಲ. ಸಂಶಯ ಇದೆ ನಿಮ್ಗೆ? 2 ಜಿಲ್ಲಾದೊಳಗೆ ನನ್ನ ಹೆಸರು ಇರೋದ್ರಿಂದ ಏನೋ ನನಗೆ ಸಂಶಯ, ನನ್ನ ಹೆಸರು ಕೆಡಿಸ್ಬೋದು. ಇವತ್ತು ನಾಳೆ ನಾನು ಜನರ ಮುಂದೆ ಯಾವ ರೀತಿ ನಾ ಹೋಗಿ ನಿಂದ್ರಲಿಲ್ಲ. ನಾನು ಭೂ ಕಬಳಿಕೆದೊಳಗೆ ನನ್ನ ಹೆಸರು ತೋರಿಸಿ ನನ್ನ ಫೋಟೋ ತೋರಿಸ್ತೀರಿ, ಜನರ ಮುಂದೆ ನಾನು ಓಟ್ ಕೇಳಕ್ಕೆ ಹೋದಾಗ ಏನಂತಾರೆ ಅವ್ರು ನನಗೆ, ಭೂ ಕಬಳಿಕೆ ಮಾಡೋವಪ್ಪ ಅಂತಾರೆ. ನಾವು ತಿಂದೇವ ಉಂಡೇವ ಪ್ರೂವ್ ಮಾಡಿ ನೀವು ಅನ್ರಿ. ನಮ್ಗೆ ಪ್ರೂವ್ ಮಾಡ್ದೇನೆ ಅನ್ಬಾರ್ದು. ತಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಕಾಂತಪ್ಪ ಶಂಕರಪ್ಪ ಇಂಚಿಗೇರಿ ಅಂತ ಹೇಳಿ, ಇಲ್ಲೇ ಮಹಾಲೈನಾಪುರ ಸಿಂದಗಿ ರೋಡಿಗೆ ನನ್ನ ಉದ್ಯೋಗ ಕೃಷಿ ಇಷ್ಟು. ಅದರಲ್ಲಿ ನಾವು ಯಾವುದೇ ಇದರಲ್ಲಿ ಏನೂ ಇಲ್ಲ ಸರ್. ಮನವಿ ಕೊಡಿ, ಆನಂತರ ಅವರಿಗೆ. ಓಕೆ ಸರ್, ಓಕೆ ಸರ್, ತಗೋ ಸರ್. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।